ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೆ ಜಾಮೀನಿನ ಮೇಲಿರ್ತಕ್ಕಂಥ ದರ್ಶನ್ ಮತ್ತು 17 ಜನ ಇವರೆಲ್ಲರೂ ಕೂಡ ಇವತ್ತು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಾಗಿದೆ ಕೋರ್ಟ್ನ ಆದೇಶದಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಇವತ್ತು ಹಾಜರಾಗಬೇಕಿದೆ. CCH ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಅಂದರೆ ಇವರಿಗೆಲ್ಲರಿಗೂ ಕೂಡ ರೆಗ್ಯುಲರ್ ಬೇಲನ್ನು ಕೊಡಲಾಗಿತ್ತು. ಬೇಲ್ ಕೊಟ್ಟ ನಂತರ ಇವರೆಲ್ಲರಿಗೂ ಕೂಡ ಕಾಲಕ್ಕೆ ತಕ್ಕಂತೆ ಕೋರ್ಟ್ಗೆ ಅವ್ರು ಯಾವಾಗ ಹೇಳ್ತಾರೆ ಅವ್ರಿಗೆ ಹಾಜರಾಗಬೇಕು, ಮುಖಾಮುಖಿ ಹಾಜರಾಗಬೇಕು ಅಂತಕ್ಕಂಥ ಆದೇಶ ಇತ್ತು. ಈ ಹಿಂದೆ ಕೂಡ ಜಾಮೀನು ಪಡ್ಕೊಂಡ ನಂತರ ಕೋರ್ಟ್ಗೆ ಹಾಜರಾಗಿದ್ದರು ದರ್ಶನ್ ಅಂಡ್ ಗ್ಯಾಂಗ್ 2 ಸರ್ತಿ ಹಾಜರಾಗಿದ್ದರು. ಯಾಕೆಂದರೆ ಕೋರ್ಟ್ ಜಾಮೀನು ಕೊಡಬೇಕಾದ್ರೆ ಕೆಲವೊಂದು ಷರತ್ತುಗಳನ್ನು ಹಾಕಿರುತ್ತೆ. ಆ ಷರತ್ತುಗಳನ್ನು ಇವರು ಫುಲ್ಫಿಲ್ ಮಾಡ್ತಾ ಇದ್ದಾರಾ, ಕೋರ್ಟ್ನ ಆದೇಶದಂತೆ ನಡೆದುಕೊಳ್ತಾ ಇದ್ದಾರಾ ಇಲ್ವಾ, ಊರು ಬಿಟ್ಟು ಹೋಗಿದ್ದಾರಾ, ಏನು ಎತ್ತ ಎಲ್ಲ ಗೊತ್ತಾಗಬೇಕು ಕೋರ್ಟ್ಗೆ. ಹಾಗಾಗಿ ಖುದ್ದು ಹಾಜರಾಗಬೇಕು ಅಂತ CCH ಕೋರ್ಟ್ ಹೇಳಿತ್ತು. ಅದರ ಪ್ರಕಾರ ಇವತ್ತು ಕೋರ್ಟ್ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆಯೇ ನನ್ನ ಪ್ರಕಾರ ಹಾಜರಾಗ್ತಾರೆ ದರ್ಶನ್ ಅಂಡ್ ಗ್ಯಾಂಗ್ ಅಂತಕ್ಕಂಥದ್ದು. ಈಗಾಗಲೇ ರಾಜಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ದರ್ಶನ್ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಅವರು ಕೂಡ ಇವಾಗ ವಿಶ್ರಾಂತಿಯಲ್ಲಿದ್ದಾರೆ. ಅವರು ಸೇರಿದಂತೆ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಹಾಜರಾಗ್ತಾರೆ. ಲಾಸ್ಟ್ ಟೈಮ್ ಇದೇ ರೀತಿ ಹಾಜರಾದಾಗ ದರ್ಶನ್ ಮತ್ತು ಪವಿತ್ರ ಗೌಡ ಒಂದೇ ಕೋರ್ಟ್ ಹಾಲಲ್ಲಿದ್ದರೂ ಕೂಡ ಪರಸ್ಪರ ಮುಖ ನೋಡಿರಲಿಲ್ಲ, ಮಾತಾಡಿರಲಿಲ್ಲ. ಇವತ್ತಾದರೂ ಮುಖಾಮುಖಿ ಆಗ್ತಾರಾ, ಹೇಗೆ ಏನು ಅಂತ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಈ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಇಷ್ಟು ದಿನ ಆಯ್ತಲ್ಲ, ಕೋರ್ಟ್ನಲ್ಲಿ ಟ್ರಯಲ್ಸ್ ಆರಂಭ ಆಗಿದೆಯಾ ಅಥವಾ ಇವತ್ತು ಇವರೆಲ್ಲರ ಹಾಜರಾತಿಗೆ ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ CCH ಕೋರ್ಟ್ ಅಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಈಗಾಗಲೇ ಇದೇ ಗ್ಯಾಂಗ್ 2 ಬಾರಿ ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರಾಗಿ ತಮ್ಮ ಈ ಪ್ರಕರಣದಲ್ಲಿ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ವಿವರಿಸುವ ಕೆಲಸವನ್ನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಪ್ರತಿ ತಿಂಗಳು ಹಾಜರಾತಿ ಆಗುವಂತೆ ಇವತ್ತು ಕೂಡ ಹಾಜರಾಗಬೇಕಾಗಿ, ಹಾಗಾಗಿ ಈಗಾಗಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರೂ ಕೂಡ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂತದ್ದು. 11 ಗಂಟೆ ನಂತರ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಈ ಪ್ರಕರಣದಲ್ಲಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವ ಕೆಲಸವನ್ನ ಆರೋಪಿಗಳು ಮಾಡ್ತಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗೆ. ಸೊ 11 ಗಂಟೆಯ ನಂತರ, ಎಕ್ಸಾಕ್ಟ್ ಟೈಮ್ ಏನು ಕೊಟ್ಟಿರಲ್ಲ ಕೋರ್ಟು, ಆದರೆ 11 ಗಂಟೆಯ ನಂತರ ಹಾಜರಾಗಿ ಅಂತ. ಹಾಗಾಗಿ ಅವರೆಲ್ಲರೂ ಕೂಡ ಬಹುತೇಕ ಇನ್ನೊಂದು ಗಂಟೆಯಲ್ಲಿ ಎಲ್ಲ ಕೋರ್ಟ್ಗೆ ಬರ್ತಾರೆ. ಬಂದು ಏನಿಲ್ಲ, ಬರ್ತಾರೆ, ಜಡ್ಜ್ ಮುಂದೆ ಹಾಜರಾಗ್ತಾರೆ, ಜಡ್ಜ್ ಎಲ್ಲರನ್ನೂ ನೋಡ್ತಾರೆ ಮತ್ತು ಕಳಿಸ್ತಾರೆ. ಮ್ಯಾಟರ್ ಆಫ್ 10 ಮಿನಿಟ್ಸ್. ಅವ್ರ ಹಾಲ್ನಲ್ಲಿರೋದೇ ಕೋರ್ಟ್ ಹಾಲಲ್ಲಿ 10 ನಿಮಿಷ ಅಷ್ಟೇ. ಆಮೇಲೆ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸದ ಮೇಲೆ ಹೊರಡ್ತಾರೆ.